ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೀಸನ್ ವೈಸ್ ಫುಡ್ಡುಗಳು ಅಂದರೆ ತರಕಾರಿಗಳು, ಹಣ್ಣುಗಳು ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ತರಕಾರಿ ಸಿಗುತ್ತಲ್ಲ, ಅದನ್ನು ನಾವು ಆ ಟೈಮಲ್ಲಿ ನಾವು ಯೂಸ್ ಮಾಡೋದು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಅಂದರೆ ಹೆಚ್ಚಾಗಿ ಯಾರು ಇಷ್ಟಪಡಲ್ಲ. ಉಪ್ಪಿಟ್ಟು ಇದೇನು ದೊಡ್ಡ ವಿಷಯನ ಮಾಡೋದು ಅಂತ ಹೇಳ್ತಾ ಇದ್ದರೆ, ಈ ರೀತಿ ಉಪ್ಪಿಟ್ಟು ಮಾಡಿ ಸೂಪರಾಗಿರುತ್ತೆ. ಯಾವ ರೀತಿ ಉಪ್ಪಿಟ್ಟು ಅಂದರೆ, ಇದು ತೊಗರಿಕಾಳು ಈ ಸೀಸನಲ್ಲಂತೂ ಸಿಕ್ಕೇ ಸಿಗ್ತಾ ಇದೆ. ಈ ಹಸಿ ತೊಗರಿಕಾಳು ಇದನ್ನು ನಾನು ಒಂದು ಅರ್ಧ ಕೆ ಜಿಯಷ್ಟು ತೊಗರಿಕಾಳು, 1/4 ಕೆ ಜಿಯಷ್ಟು ಬಂದಿದೆ. ಸೊ ಅದನ್ನು ತೊಳೆದ್ಬಿಟ್ಟು ನಾನು ಉಪ್ಪು ನೀರಲ್ಲಿ ಬೇಯಿಸಿ ಇಟ್ಟಿದ್ದೆ ನೋಡಿ. ಈ ಥರ ಬೇಯಿಸಿ ಇಟ್ಕೊಂಡ್ಬಿಟ್ರೆ ಕೇವಲ ಒಂದು 15 ನಿಮಿಷದಲ್ಲಿ ಈ ಉಪ್ಪಿಟ್ಟು ಆಗುತ್ತೆ. ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಈ ರೀತಿ ಮಾಡಿ ಉಪ್ಪಿಟ್ಟು ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ಒಂದು ಪ್ಯಾನಲ್ಲಿ ನಾನು 4-5 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಂಗಿದ್ರೂ ಕೂಡ ಹಾಕೊಳ್ಳಿ. ಹಿಂಗಿರಲಿಲ್ಲ ಸೊ ಹಾಕಿಲ್ಲ ನಾನು. ಹಿಂಗಿದ್ರೆ ಸ್ಕಿಪ್ ಮಾಡಬೇಡಿ, ಅದನ್ನು ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 4-5 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ 2 ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡು ಅದು ಅಷ್ಟೇ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ. ಸೊ ಈ ರೀತಿ ಮಾಡಿಕೊಂಡ್ರೆ ರಿಯಲಿ ತುಂಬ ರುಚಿಯಾಗಿರುತ್ತೆ. ಈಗ ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಗಾತ್ರದ ಟೊಮೆಟೊ ಹಣ್ಣನ್ನು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯೆಲ್ಲ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಆಮೇಲೆ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ 2 ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣಕ್ಕೆ ಹೆಚ್ಕೋಬೇಕು. ಹಾಗೆ 7-8 ಬೀನ್ಸ್, ಸ್ವಲ್ಪ ಬೀನ್ಸ್ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು. ಈ ರೀತಿ ಹಾಕೊಳ್ಳೋದ್ರಿಂದ ಬೇಗನೆ ಅದು ಬೇಯುತ್ತೆ, ಕುಕ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ನಾನು ಅಂದರೆ ಜೀರಿಗೆ ಧನಿಯನ ರೋಸ್ಟ್ ಮಾಡಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲೇ ಮುಚ್ಚಿಟ್ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಬೇಗ ತರಕಾರಿ ಎಲ್ಲ ಅದು ಕುಕ್ ಆಗುತ್ತೆ ಅಂತ ಅಷ್ಟೇ. ಈಗ ಇದನ್ನು ಚೆನ್ನಾಗಿ ಒಂದು ಟೈಮ್ ಮಿಕ್ಸ್ ಮಾಡಿದ ಮೇಲೆ ಉಪ್ಪು ಹಾಕಿ ಬೇಯಿಸಿರುವಂತಹ ತೊಗರಿ ಕಾಳನ್ನು ಇದರಲ್ಲಿ ಹಾಕ್ಕೋಬೇಕು. ಸೊ ಕ್ಯಾರೆಟು ಬೀನ್ಸ್ ಹೆಂಗೂ ಕುಕ್ ಆಗಿರುತ್ತೆ, ನಂತರ ಈ ತೊಗರಿ ಕಾಳನ್ನು ಹಾಕ್ಕೊಳ್ಳಿ. ಸೊ ಹಾಗಾಗಿ ಬೇಗ ಆಗುತ್ತೆ. ಇದನ್ನು 1-2 ನಿಮಿಷ ಮುಚ್ಚಿಟ್ಬಿಟ್ಟು ಸಿಮ್ಮಲ್ಲೇ ನಾನು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ, ಅದೆಲ್ಲ ಮಿಕ್ಸ್ ಆಗಲಿ. ಸೊ ಏನಂದರೆ ತರಕಾರಿಗಳು ತುಂಬ ಚೆನ್ನಾಗಿ ತಿನ್ನುವಾಗ ಸಪ್ಪೆ ಅನಿಸಲ್ಲ. ಹಾಗಾಗಿ ಮೊದಲು ತರಕಾರಿಗಳೆಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಸೊ ಹಾಗಾಗಿ ಸಿಮ್ಮಲ್ಲಿ ಆ ಕಡೆ ಸೈಡಲ್ಲಿ ಇಟ್ಟಿರ್ತೀನಿ. ಇಲ್ಲಿ ನಾನು ಬನ್ಸಿ ರವೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಉಪ್ಪಿಟ್ಟು ಮಾಡಲಿಕ್ಕೆ ನಾವು ರವೆ ಹುರ್ಕೋಬೇಕು. ಹಾಗಾಗಿ 250 ಗ್ರಾಮ್ ಅಷ್ಟು ಬನ್ಸಿ ರವೆನ ನಾನಿಲ್ಲಿ ಸ್ವಲ್ಪ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೊಳ್ತೀನಿ. ಹಸಿ ವಾಸನೆ ಹೋಗೋ ತನಕ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ರವೆಯನ್ನು ಹುರ್ಕೋಬೇಕು. ಈ ರೀತಿ ಮಾಡಿದರೆ ಉದುರಾಗಿ ಬರುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ, ಹಸಿಯಾಗಿ ಇರಲ್ಲ. ಸೊ ಹಾಗಾಗಿ ಚೆನ್ನಾಗಿ ನಾನು ಈ ರವೆನ ಹುರಿದ್ಬಿಟ್ಟು ಈಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಗ್ಯಾಸ್ ಫ್ಲೇಮನ್ನು ಈ ಕಡೆ ಅಂದರೆ ಆ ಕಡೆ ಆಫ್ ಮಾಡಿ ಈ ಕಡೆ ಇಟ್ಕೊಂಡಿದ್ದೀನಿ. ಸೊ ತೊಗರಿ ಕಾಳು, ಕ್ಯಾರೆಟು, ಬೀನ್ಸ್ ಎಲ್ಲ ಕರೆಕ್ಟಾಗಿ ಬೆಂದಿದೆ. ಸೊ ಹಾಗಾಗಿ ಇದನ್ನು ಒನ್ ಟೈಮ್ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು ನೋಡಿ. ಕರೆಕ್ಟಾಗಿ ಈ ಥರ ಬೆಂದರೆ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ. ಕ್ಯಾರೆಟ್ ಕೂಡ ಬೆಂದಿದೆ, ಬೀನ್ಸು. ಈಗ ಇಲ್ಲಿ ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಬಿಸಿ ನೀರನ್ನೇ ಹಾಕ್ಕೋಬೇಕು. ಕುಕ್ಕಿಂಗ್ ಪ್ರೊಸೀಜರ್ ಸ್ಟಾಪ್ ಆಗಲ್ಲ. ಸೊ ಹಾಗಾಗಿ ನೀವು ಸೈಡಲ್ಲಿ ಬೇಕಾದ್ರೆ ಗ್ಯಾಸ್ ಮೇಲೆ ಬಿಸಿ ನೀರು ಮಾಡಲಿಕ್ಕೆ ಕೂಡ ಇಡ್ಬೋದು. ಇಲ್ಲಿ 1 ಕಪ್ ರವೆಗೆ 3 ಕಪ್ಪಷ್ಟು ನೀರನ್ನು ನಾನು ಬಿಸಿ ನೀರನ್ನು ಹಾಕಿದ್ದೀನಿ. ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಅದು ಕುದೀತಾ ಇರುತ್ತೆ. ಯಾಕಂದರೆ ಬಿಸಿನೀರು ಹಾಕಿರ್ತೀವಿ, ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಅನಿಸಿದರೆ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ನಾನು ಸಾಲ್ಟ್ ಕೂಡ ಕಡಿಮೆ ಅನಿಸ್ತು, ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕೋಬೇಕು. ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಿ ರುಚಿ ಇರುತ್ತೆ. ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ಈಗ ಕುದಿಯೋ ಟೈಮಲ್ಲಿ ಚೆನ್ನಾಗಿ 1 ನಿಮಿಷ ಕುದಿಸ್ಕೊಂಡ ನಂತರ ಹುರಿದಿರುವಂತಹ ಈ ಬನ್ಸಿ ರವೆನ ಇದರಲ್ಲಿ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಎಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. 1 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಸಿಮ್ಮಲ್ಲೇ ಇಟ್ಬಿಟ್ಟು ಇದನ್ನು ಮುಚ್ಚಿಡಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಹೇಳಿದ್ನಲ್ವ, ಇದನ್ನು ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನು ಒಂದು 3-4 ನಿಮಿಷ ಹಾಗೆ ಇಟ್ಬಿಡಿ. ಒನ್ ಟೈಮ್ ಮತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಇದನ್ನು ಕ್ಲೋಸ್ ಮಾಡಿಬಿಡಿ. ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ರೆ ಅದೇನಾಗುತ್ತೆ, ಆ ಹಬೆಯಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಉದುರಾಗಿ ಬರುತ್ತೆ, ಉಪ್ಪಿಟ್ಟು ರುಚಿಯಾಗಿರುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡಿ ಈಗ ನಾನು ಸಿಮ್ಮಲ್ಲೇ 1-2 ನಿಮಿಷದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು, ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತಕ್ಷಣ ಇದನ್ನು ಓಪನ್ ಮಾಡಬಾರ್ದು, ಇದು ಲಿಡ್ಡನ್ನು. ಅದನ್ನು ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ.
ಅದ್ರ ನಂತರ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ಬಂದಿದೆ. ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಎಲ್ಲ ಫ್ಲೇವರು ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ಉಪ್ಪಿಟ್ಟು ತಿನ್ನಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಈ ರೀತಿ ಮಾಡಿದರೆ. ಇದು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಬಿಸಿ ಬಿಸಿ ಉಪ್ಪಿಟ್ಟು ಆಹಾ! ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ತಿಂತಾ ಇದ್ದರೆ ಎಷ್ಟು ತಿಂತೀರ ಗೊತ್ತಾ, ಹೊಟ್ಟೆ ತುಂಬ ತಿಂತೀರಾ. ಸೊ ಹಾಗಾಗಿ ಈ ರೆಸಿಪಿ ರಿಯಲಿ ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಈ ತೊಗರಿಕಾಳು ಹೇಗೂ ಈಗ ಸೀಸನ್ ಇದೆ, ತಂದುಬಿಟ್ಟು ಒಮ್ಮೆ ಈ ತೊಗರಿಕಾಳನ್ನ ಉಪಯೋಗಿಸ್ಬಿಟ್ಟು ನೀವು ಈ ಉಪ್ಪಿಟ್ಟನ್ನು ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನೋಡಿ ಈ ಥರ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಈ ಬಿಸಿ ಬಿಸಿ ಉಪ್ಪಿಟ್ಟು ಸ್ಪೂನ್ ಇಲ್ದೇ ಕೈಯಿಂದನೇ ತಿನ್ನಿ, ಅದರ ಮಜಾನೇ ಬೇರೆ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.